ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಎಲೆಕ್ಷನ್ ನಡೆಸಲಾಗಿದೆ. ಹಾಗೆ ಗೆದ್ದು ಬೀಗಿದ್ದಾರೆ ಸಿಎಂ ಬಣದ ನಟಿ ಜಯಮಾಲಾ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಎಲೆಕ್ಷನ್ ಗೆದ್ದು ಬೀಗಿದ ಸಿಎಂ ಬಣದ ನಟಿ ಜಯಮಾಲಾ. ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದ ಜಯಮಾಲಾ ಡಿಕೆ ಆಪ್ತ ಮತ್ತು ಪ್ರತಿಸ್ಪರ್ಧಿ ಭಾಮಾ ಹರೀಶ್ ಸೋಲನ್ನ ಕಂಡಿದ್ದಾರೆ. ಜಯಮಾಲಾ ಅವರನ್ನ ಗೆಲ್ಲಿಸಲು ಶ್ರಮಿಸಿದಂತಹ ಸಿಎಂ ಟೀಮ್ ಮುನಿರತ್ನ ನಾಮಪತ್ರ ಹಿಂಪಡೆಯುವಂತೆ ತಂತ್ರವನ್ನ ಕೂಡ ರೂಪಿಸಲಾಯಿತು. ನಾಮಪತ್ರ ಹಿಂಪಡೆಯುವಂತೆ ಬಿಕೆಎಚ್ ಮನವಿಯನ್ನ ಕೂಡ ಮಾಡಿದ್ರು. ಬಿಕೆ ಹರಿಪ್ರಸಾದ್ ಮನವಿ ಬಳಿಕ ನಾಮಪತ್ರ ಹಿಂಪಡೆದಿದ್ದಂತಹ ಮುನಿರತ್ನ ಅಂತಿಮವಾಗಿ ಸಿಎಂ ಆಪ್ತೆ ಜಯಮಾಲಾಗೆ ಗೆಲುವು ಸಿಕ್ಕಿದೆ. 843 ಮತಗಳ ಪೈಕಿ 512 ಓಟು ಪಡೆದಂತಹ ಜಯಮಾಲಾ ಭಾರೀ ಬಹುಮತದೊಂದಿಗೆ ಜಯಮಾಲಾ ಜಯಭೇರಿಯನ್ನ ಬಾರಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಚುನಾವಣೆ ನಡೆಸಲಾಯಿತು. ಇನ್ನು ನಟಿ ಜಯಮಾಲಾ ಗೆಲುವನ್ನ ಕೂಡ ಸಾಧಿಸಿದ್ದಾರೆ. ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಈ ಚುನಾವಣೆ ನಡೆಸಲಾಯಿತು. ಈ ಬಾರಿಯ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ನಟಿ ಜಯಮಾಲಾ ಹಾಗೂ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ನಡುವಿನ ತೀವ್ರ ಪೈಪೋಟಿ ಕೂಡ ಏರ್ಪಟ್ಟಿತ್ತು. ಅಂತಿಮವಾಗಿ 512 ಮತವನ್ನ ಪಡೆದು ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಜಯಮಾಲಾ ಅವರು ಜಯಗಳಿಸಿದ್ದಾರೆ.